ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಹುಟ್ಟುಹಬ್ಬವನ್ನ ಬಳ್ಳಾರಿಯಲ್ಲಿ ಅಭಿಮಾನಿಗಳು ಅದೇಗೆ ಆಚರಿಸಿದ್ದಾರೆ ಅಂತ ನೋಡಿ. ಇಲ್ಲಿನ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಧ್ರುವ ಬರ್ತ್ಡೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೆಸಲಾಯಿತು. ಅದರಲ್ಲೂ ಆಸರೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಕನಕ್ ಅವರು ನಟ ಧ್ರುವನಿಗೆ ಒಳ್ಳೆಯದಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಧ್ರುವ ಬಾಸ್ ಅವರು ಎಲ್ಲರಂತಲ್ಲ, ಅವ್ರೇನಾಗ್ಲಿ ಸಾಮಾಜಿಕ ಕಾರ್ಯದಲ್ಲಿ ಮುಂದಿರ್ತಾರೆ. ಯಾವುದೇ ಸಹಾಯ ಮಾಡಿದ್ರು ಕೂಡ ಯಾರಿಗೂ ನಾನು ಸಹಾಯ ಮಾಡಿದ್ದೇನೆ ಅಂತ ಹೇಳ್ಬೇಡಿ ಅಂತೇಳಿ ಸಹಾಯ ಮಾಡೋಂಥ ವ್ಯಕ್ತಿತ್ವ. ನಾವು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ನೋಡಿದ್ದೀವಿ. ಅದು ನೆಕ್ಸ್ಟ್ ನಮ್ಮ ಧ್ರುವಣ್ಣ ಅಂತಲೇ ಅನಿಸ್ತಾ ಇದೆ ನಮಗೆ. ಧ್ರುವಣ್ಣನವರು ಇದೇ ರೀತಿ ಬಳ್ಳಾರಿ ನಗರದ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿಯಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಕನಕದುರ್ಗಮ್ಮ ತಾಯಿ ನಮ್ಮ ಧ್ರುವ ಬಾಸ್ ಅವರಿಗೆ ಇಂಥ ಸಮಾಜ ಸೇವೆ ಕಾರ್ಯಗಳನ್ನು ಮಾಡಲು ಹೆಚ್ಚಿನ ಶಕ್ತಿ ಕೊಡಲಿ, ಹಾಗೂ ಅವರ ಮುಂದಿನ ಚಲನಚಿತ್ರ ಕೇಡಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಆ ಸಿನಿಮಾ ದೇಶಾದ್ಯಂತ ಕನಕ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೆಸರಿನ ಪೋಸ್ಟರ್, ಸ್ಟಿಕ್ಕರ್ ಹಂಚುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಪಾಲಿಕೆ ಸದಸ್ಯ ಪಿ ಗಾದ್ಯಪ್ಪ ನೂರಾರು ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ವಿತರಿಸಿದ್ರು. ನಾನು ಕೂಡ ಅಭಿಮಾನಿ, ರಾಜಕುಮಾರ ಅಭಿಮಾನಿ, ನಮ್ಮ ಕನ್ನಡ ಅಭಿಮಾನಿ. ಆದರೆ ಇಷ್ಟ ಅಭಿಮಾನ ಅಂದರೆ ಧ್ರುವ ಸರ್ಜಾ ಅಂದರೆ ಅದೇ ರೀತಿಯಾಗಿ ಒಂದು ಹೇರ್ ಸ್ಟೈಲ್ ಆಗಲಿ, ಅವ್ರ ಹೆಸರಿನಲ್ಲಿ ಬೇರೆ ಬೇರೆ ಸಂಘಗಳನ್ನು ನೋಡಿದ್ವಿ ನಾವು. ಒಂದು ಕಲಾವಿದರ ಸಂಘದಲ್ಲಿ ಹೆಸರಿಟ್ಕೊಂಡು ಸಮಾಜ ಸೇವೆಗಳನ್ನು ಮಾಡ್ಕೊತ ಪ್ರತಿಯೊಂದರಲ್ಲಿ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಎಲ್ಲದಕ್ಕೂ ಸ್ಪಂದನೆ ಮಾಡಿ ಒಂದು ಯುವ ಪ್ರತಿಭೆ, ಈ ಪ್ರತಿಭೆ ಮುಂದೆ ಉನ್ನತ ಒಂದು ಇದಕ್ಕೆ ಬೆಳಿಬೇಕಂತ ಆಶಿಸ್ತೇನೆ. ಅದೇ ರೀತಿಯಾಗಿ ಎಲ್ಲ ಸ್ನೇಹಿತರು ಇದೇ ರೀತಿ ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ನಾನಾ ಕ್ಷೇತ್ರದಲ್ಲಿ ಹೋಗ್ತಿದ್ದಾನೆ. ಅವ್ರಿಗೊಂದು ಒಳ್ಳೆ ಉನ್ನತ ಒಂದು ಭವಿಷ್ಯತ್ತು, ಒಂದು ಸ್ಥಾನಮಾನ ಸಿಗಲಿ ಅಂತ ನಾನು ಮನಸ್ಫೂರ್ತಿ ಹಾರೈಸಿ, ಅದೇ ರೀತಿ ಧ್ರುವ ಸರ್ಜಾ ಅವರು ಸಹ ಈ ಜಿಲ್ಲೆಗಳಲ್ಲಿ ಏನು ಇವತ್ತು ಬೆಂಗಳೂರಲ್ಲಿ ಇದು ಮಾಡ್ದಂಗಲ್ಲ, ಈ ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಮ್ಮ ಅಭಿಮಾನಕ್ಕೋಸ್ಕರ ನಿಮ್ಮ ಒಂದು ಹೆಸರಿಟ್ಕೊಂಡು ಅವರು ಮಾಡ್ತಿದ್ದಾರಲ್ಲ, ತಮ್ಮ ಸಹಕಾರನೂ ಇರಬೇಕು. ಧ್ರುವ ಆಸರೆ ಫೌಂಡೇಶನ್ ಮೂಲಕ ನಡೆದ ಕಾರ್ಯಕ್ರಮಗಳು ಧ್ರುವ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ನೀಡಿದಂತೂ ಸುಳ್ಳಲ್ಲ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ.